ಸ್ಪಾನ್ಸರ್ಸ್ ಮೀಟಿಂಗಾ? ಅಂದ್ರೆ ನಾಳೆ ನಿಮ್ MD ಕೂಡ ಪೈಪೋಟಿಗೆ ಬರ್ತಾ ಇದ್ದಾನಾ? ಹೌದು, ಆ ಈವೆಂಟ್ ನಮ್ಗೆ ಸಿಗುತ್ತೆ. ಪೈಪೋಟಿಲಿ ಅಖಿಲ್ ಇರ್ಬೇಕಾದ್ರೆ ಆದಿತ್ಯಗೆ ಹೆಂಗ್ ಸಿಗುತ್ತೆ ಇವೆಂಟು? ನಾಳೆ ಸ್ಪರ್ಧೆ ಇರೋದು ಅಖಿಲ್ಗೂ ಆದಿತ್ಯಂಗೂ ಅಲ್ಲ, ನನಗೂ ಅಖಿಲ್ಗೂ. ಅಖಿಲ್ ಜೊತೆ ನಿನಗೆ ಪೈಪೋಟಿ ಮಾಡಕ್ಕಾಗತ್ತಾ? ಮಾಡೇ ಮಾಡ್ತೀನಿ. ನಂದೇ ಮೇಲ್ಗೈ ಅಂತ ನಾಳೆ ಪ್ರೂವ್ ಮಾಡ್ತೀನಿ. ಹಗಲ್ಗನ್ಸು ಕಾಣ್ಬೇಡ ಹಾರಿಕಾ. ಯಾರದ್ ಕನ್ಸು ಅಂತ ನಾಳೆ ಗೊತ್ತಾಗುತ್ತೆ. ಆ ಡಿಸೈನ್ ಹುಷಾರ್ ಕಣಮ್ಮ ಬಸ್ಸು. ಮತ್ತೆ ಹಾರಿಕಾ ಅವುಗಳನ್ನ ಕಾಪಿ ಮಾಡ್ಬೋದೇನೋ? ಅಂತ ಕರ್ಮ ನನಗೇನು ಬಂದಿಲ್ಲ ಭಾವ. ನನಗೂ ಟ್ಯಾಲೆಂಟ್ ಇದೆ. ಅದು ಏನು ಅಂತ ನಾಳೆ ನೋಡ್ತೀರಾ. ಆ ಟೈಮ್ಗೋಸ್ಕರನೇ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಹರಿಕಾ. ನನ್ನ ಕಂಪ್ನಿ ಬಿಟ್ಟು ಆ ಕಂಪ್ನಿಗೆ ಯಾಕಪ್ಪ ಸೇರ್ಕೊಂಡೆ ಅಂತ ನಾಳೆ ನೀನು ಸಂಕಟ ಪಡ್ತೀಯ. ಅದನ್ನು ನೋಡೋಣ ಭಾವ. ಅದ್ಗೆ ಆ ಡಿಸೈನ್ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಅಖಿಲ್ಗೂ ತೃಪ್ತಿ ಆಗತ್ತೆ. ಡಿಪ್ರೆಷನ್ ಇಂದ ಆಚೆ ಬರ್ತಾನೆ. ಈ ಸಕ್ಸಸ್ ಇಂದ ಅಖಿಲಲ್ಲಿ ಹೊಸ ಚೈತನ್ಯ ಹುಟ್ಟುತ್ತೆ. ದೇವರ ದಯೆಯಿಂದ ನಾಳೆ ಸ್ಪಾನ್ಸರ್ಸ್ಗೆ ಈ ಡಿಸೈನ್ ಇಷ್ಟ ಆಗ್ಬೇಕು. ನೀವು ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತಾ ಇದ್ದೀರಲ್ವಾ, ಅದು ಹಾಗೇ ನಡೆಯುತ್ತೆ. ನಿಮ್ಮ ಪ್ರಾರ್ಥನೆ ಆಶೀರ್ವಾದ ಫಲಿಸುತ್ತೆ. ನಿಮಗೂ ದೃಷ್ಟಿ ಬೊಟ್ಟಿಡ್ಬೇಕು. ನನಗೆ ಯಾಕ್ರಿ? ನೀವು ಚೆನ್ನಾಗಿದ್ದೀರಾ, ಅದಕ್ಕೆ. ನೀವು ಚೆನ್ನಾಗಿದ್ರೆ ನಮ್ ಫ್ಯಾಮಿಲಿ ಚೆನ್ನಾಗಿರುತ್ತೆ. ಅದಕ್ಕೆ ಯಾವಾಗ ನೋಡಿದ್ರು ನಾನ್ ಚೆನ್ನಾಗಿರ್ಬೇಕು, ಅಖಿಲ್ ಚೆನ್ನಾಗಿರ್ಬೇಕು, ಭಾಸ್ಕರಣ್ಣ ಚೆನ್ನಾಗಿರ್ಬೇಕು ಅಂತ, ಅತ್ಕೆ ಚೆನ್ನಾಗಿರ್ಬೇಕು ಅಂತ, ಮಕ್ಕಳು ಚೆನ್ನಾಗಿರ್ಬೇಕು ಅಂತೆಲ್ಲ ಆಸೆ ಪಡ್ತೀರಾ ಹೊರತು ನಿಮ್ ಬಗ್ಗೆ ಯಾವತ್ತೂ ಯೋಚನೆ ಮಾಡಲ್ವಾ? ನನ್ ಬಗ್ಗೆ ಯೋಚನೆ ಮಾಡೋದಕ್ಕೇನಿದೆ? ನಿಮಗ್ ಕೂಡ ಇಷ್ಟ, ಆಯಸ್ಸು, ಆಸೆಗಳು ಇರ್ತಲ್ವೇನ್ರಿ? ಅದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಲ್ವಾ? ನನಗಂತ ವಿಶೇಷವಾಗಿ ಯಾವ ಆಸೆಗಳು ಇಲ್ಲ ರೀ. ರಾಕಿ ಅನ್ನೋ ಕೀರ್ತಿ ಚೆನ್ನಾಗಿ ಓದಿ ಮುಂದೆ ಬರ್ಬೇಕು ಅಂತ ಎಷ್ಟು ಆಸೆ ಪಡ್ತೀನೋ, ಹಾಗೇನೆ ನನ್ ಗಂಡ, ಭಾವ, ನಾದ್ನಿ ಒಳ್ಳೆ ಸ್ಥಾನಕ್ಕೆ ಬರ್ಲಿ ಅಂತ ಆಸೆ ಪಡ್ತೀನಿ. ನನ್ ಕುಟುಂಬ ಸಂತೋಷವಾಗಿದ್ರೆ ನಾನು ಸಂತೋಷವಾಗಿರ್ತೀನಲ್ವಾ? ನಾನು ಆಗ ಹೇಳ್ತಾ ಇಲ್ಲ ರೀ. ನಮ್ಮ ಆಸ್ತಿ ಎಲ್ಲ ಕಳ್ಕೊಂಡಾಗ ನೀವು ಕೆಲಸ ಮಾಡಿದ್ರಿ, ಎಷ್ಟೋ ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನ ಮೇಲೆ ಹಾಕೊಂಡ್ರಿ, ಆಕ್ಟಿವ್ ಆಗಿದ್ರಿ. ಈಗ ಬರೀ ಹೌಸ್ ವೈಫ್ ಆಗಿರೋದ್ರಿಂದ ನಿಮಗೇನು ಬೋರ್ ಆಗ್ತಾ ಇಲ್ವಾ? ಆಗ ನಾನು ವಿಧಿ ಇಲ್ಲದೆ ಕೆಲಸ ಮಾಡ್ಬೇಕಿತ್ತು. ಈಗ ಫ್ಯಾಮಿಲಿಗೋಸ್ಕರ ಮನೆ ಕೆಲಸ ಮಾಡ್ತಿರೋದು ನನ್ ಖುಷಿ. ಆಗ್ಲಿಗೂ ಈಗ್ಲಿಗೂ ನನ್ ಜವಾಬ್ದಾರಿ ಬದಲಾಗಿರ್ಬಹುದು, ಆದ್ರೆ ಆಗ್ಲಾದ್ರೂ ಈಗ್ಲಾದ್ರೂ ನಮ್ ಕುಟುಂಬನೇ ನನಗ್ ಮುಖ್ಯ.
ಈಗೀಗ ಭಾವ ಈವೆಂಟ್ ಮಾಡಿ ಒಳ್ಳೆ ಹೆಸರು ತಗೋತಿದ್ದಾರೆ. ಪಾವನಿ ಅಕ್ಕ ಖುಷಿಯಾಗಿದ್ದಾಳೆ. ಹಾಗೆ ಅಖಿಲ್ಗೂ ಒಂದು ಒಳ್ಳೆ ಸಕ್ಸಸ್ ಸಿಕ್ಕರೆ ಅವನು ಸಂತೋಷವಾಗಿರ್ತಾನೆ. ಅವನಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಎದ್ದು ನಡೀತಾನೆ, ಅವನ್ ಗುರಿನ ಅವನ್ ತಲುಪ್ತಾನೆ. ರಾಕಿ ಅನು ಕೀರ್ತಿ ಚೆನ್ನಾಗಿ ಓದ್ತಿದ್ದಾರೆ. ನೀವು ಖುಷಿಯಾಗಿದ್ದೀರಾ, ಇದಕ್ಕಿಂತ ನನಗಿನ್ನೇನ್ ಬೇಕು? ಹಾಗಾದ್ರೆ ಮೊದಲು ನಿಮಗೆ ದೃಷ್ಟಿ ಬಿಟ್ಟಿಡಬೇಕು. ಯಾಕ್ರಿ? ಯಾಕೆ ಅಂದ್ರೆ ನೀವು ಇಷ್ಟೊಂದು ಸಂತೋಷವಾಗಿದ್ದೀರಲ್ಲ. ಇಲ್ಲ ರೀ, ಹಾರಿಕಾ ವಿಷಯದಲ್ಲಿ ಸಂತೋಷವಾಗಿಲ್ಲ. ಅವಳನ್ನ ಆ ಕೆಲ್ಸದಿಂದ ಬಿಡಿಸ್ಬೇಕು. ಅಖಿಲ್ ಜೊತೆ ಒಟ್ಟಿಗೆ ಬಾಳೋ ಹಾಗೆ ಮಾಡ್ಬೇಕು. ಅಖಿಲ್ ಹಾರಿಕಾ ಖುಷಿಯಾಗಿರ್ಬೇಕು, ಆಗ್ಲೇ ನನಗೆ ಸಂತೋಷ. ಹಾರಿಕಾ ಅಲ್ಲಿ ಬದಲಾವಣೆ ಬರುತ್ತೆ ಅಂತ ನಿಮಗೆ ನಂಬಿಕೆ ಇದೆಯಾ? ಯಾಕೆ, ನಿಮಗ್ ನಂಬಿಕೆ ಇಲ್ವಾ? ಇದೆ, ಆದರೆ ಅದಕ್ಕೋಸ್ಕರ ನಾನು ತುಂಬಾ ಕಷ್ಟಪಡಬೇಕಾಗತ್ತೆ ಹೊಸವ್ರೆ. ಕಷ್ಟ ಪಡ್ಬೇಕು ರೀ. ಅಖಿಲ್ ಹಾರಿಕಾ ಒಟ್ಟಿಗೆ ಬಾಳೋಕ್ಕೋಸ್ಕರ ಎಷ್ಟೇ ಕಷ್ಟ ಆದ್ರೂ ಪಡೋಣ. ಅಖಿಲ್ ಕೈ ಕುಯ್ಕೊಂಡಾಗ ನನಗೆ ತುಂಬಾ ಭಯ ಆಗಿತ್ತು. ಮತ್ತಿನ್ಯಾವತ್ತೂ ಅಂಥ ಪರಿಸ್ಥಿತಿ ಬರಬಾರ್ದು. ಹಾರಿಕಾ ಅನ್ಕೊಂಡಿರೋ ಅಪಾರ್ಥ ಎಲ್ಲ ದೂರ ಆಗ್ಬೇಕು. ಅಖಿಲ್ ಜೊತೆ ಒಂದಾಗ್ಬೇಕು. ಅಖಿಲ್ ಎದ್ದು ನಡಿಬೇಕು. ಸದ್ಯಕ್ಕೆ ನನ್ ಮುಂದೆ ಇರೋ ಗುರಿ ಇವೆ. ನಿಮ್ಮ ಸಂಕಲ್ಪ ತುಂಬ ಒಳ್ಳೇದು ರೀ. ಖಂಡಿತವಾಗ್ಲೂ ನಿಮ್ಮ ಗುರಿ ಈಡೇರುತ್ತೆ. ಸ್ಪಾನ್ಸರ್ಸ್ಗಳ ಜೊತೆ ಮೀಟಿಂಗ್ ಆದಮೇಲೆ ಅಖಿಲ್ನ ಒಂದ್ಸಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ನೋಡು. ಆಲ್ ದಿ ಬೆಸ್ಟ್ ಅಖಿಲ್. ಥ್ಯಾಂಕ್ ಯು ಅದಕ್ಕೆ. ಆಲ್ ದ ಬೆಸ್ಟ್ ಅಖಿಲ್. ಆಲ್ ದ ಬೆಸ್ಟ್ ಅಖಿಲ್. ಆಲ್ ದ ಬೆಸ್ಟ್ ಚಿಕ್ಕಪ್ಪ. ಆಲ್ ದ ಬೆಸ್ಟ್ ಅಖಿಲ್. ಥ್ಯಾಂಕ್ ಯು ಅಣ್ಣ. ನೀನ್ ಪಟ್ಟಿರೋ ಕಷ್ಟಕ್ಕೆ ತಕ್ಕ ಪ್ರತಿಫಲ ಮತ್ತೆ ಬೆಲೆ ಇವತ್ತೇ ನಿನಗೆ ಸಿಗತ್ತೆ ಅಖಿಲ್. ನನಗೆ ಬೆಲೆ ಸಿಗದಿದ್ರೂ ಪರವಾಗಿಲ್ಲ ಅಣ್ಣ. ನಾನು ಮಾಡಿರೋ ಡಿಸೈನ್ಸ್ ಸ್ಪಾನ್ಸರ್ಸ್ಗೆ ಇಷ್ಟ ಆದರೆ ಸಾಕು. ಸ್ಪಾನ್ಸರ್ಸ್ಗೆ ಇಷ್ಟ ಆದ್ರೇ ನಿನಗೆ ಬೆಲೆ ಅಖಿಲ್. ನಿನ್ನ ಡಿಸೈನ್ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಗಿದೆ. ಸ್ಪಾನ್ಸರ್ಸ್ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಸ್ಪಾನ್ಸರ್ಸ್ಗೆ ಇಷ್ಟ ಆಗತ್ತೆ ಅಖಿಲ್. ಈವ್ನಿಂಗ್ ನಾವು ಸೆಲೆಬ್ರೇಟ್ ಮಾಡೋಣ. ಏನ ಆಂಟಿ ಇಷ್ಟು ಹೊಗಳ್ತಿದ್ದಾರೆ? ಎಲ್ಲರೂ ಸೇರಿ ಅಖಿಲ್ನ ಆಕಾಶಕ್ಕೇರಿಸ್ತಿದ್ದಾರೆ. ಅವ್ನ್ ಮಾಡಿರೋ ಡಿಸೈನ್ಸ್ ಹಾಗಿರ್ಬೇಕೇನೋ ಮತ್ತೆ. ನನಗಿಂತ ಏನ್ ಚೆನ್ನಾಗ್ ಮಾಡಿಲ್ಲ ಬಿಡು. ಯಾರ್ ಚೆನ್ನಾಗ್ ಮಾಡಿದಾರೋ ಸ್ಪಾನ್ಸರ್ಸ್ ಮೀಟಿಂಗ್ ಅಲ್ಲಿ ಗೊತ್ತಾಗತ್ತೆ ಬಿಡು. ಅಖಿಲ್ ಗೆದ್ರೆ ಆದಿತ್ಯನ್ ಮುಂದೆ ನಿನ್ನ ಮರ್ಯಾದೆ ಹೋಗುತ್ತೆ. ಈ ಮನೆಯಲ್ಲಿ ನಿನ್ನ ಜೀವನ ನಾಯಿ ಪಾಡಾಗತ್ತೆ. ಮೊದ್ಲೇ ನಿನ್ನ ಚೀಪಾಗಿ ನೋಡ್ತಿದ್ದಾರೆ, ಇನ್ನು ಕೀಳಾಗಿ ನೋಡ್ತಾರೆ. ಹಾಗೇನಿಲ್ಲ. ಕೋರ್ಟ್ ಗಡುವು ಆದ ತಕ್ಷಣ ವಿಚ್ಛೇದನ ಜೀವನಾಂಶ ತಗೊಂಡು ನಾನ್ ಹೊರಟೋಗ್ತೀನಿ. ಈ ಮನೇಲಿ ಯಾಕಿರ್ಲಿ? ಏನೇ, ನಿನಗ್ ಜೀವನಾಂಶ ಸಿಕ್ಕಿದ ತಕ್ಷಣ ನನ್ನ ಮರಿಬಾರ್ದು. ಜೀವನಾಂಶದಲ್ಲಿ ನನಗೆ 10% ಕೊಡ್ತೀರಾ ಅಂತ ನಿಮ್ಮಮ್ಮ ನೀನು ಮಾತು ಕೊಟ್ಟಿದ್ದೀರಾ. ನೆನಪಿದೆ ಬಿಡು ಆಂಟಿ, ನನಗ್ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ಹೊರಡು. ಆಲ್ ದ ಬೆಸ್ಟ್. ಹೋಗು. ಟೈಮ್ ಆಗ್ತಿದೆ, ಹೊರಡೋಣವಾ ಅಭಿ? ಓಕೆನಾ?
ಹೊಸೋರೆ, ನೀವು ಕೂಡ ಬರ್ಬೋದಲ್ವಾ? ಅದಕ್ಕೆ ಬರ್ದೆ ಹೇಗಣ್ಣ? ಅದಕ್ಕೆ ನನ್ನ ಪಕ್ಕದಲ್ಲೇ ಇರಬೇಕು. ಇಲ್ಲ ಅಖಿಲ್, ನಿಮ್ ಅಣ್ಣಂದ್ರು ಇದಾರಲ್ವಾ, ಹೋಗು ವಸು. ನೀನ್ ಪಕ್ಕದಲ್ಲಿದ್ರೆ ಅಖಿಲ್ಗೆ ಧೈರ್ಯ ಇರುತ್ತೆ. ಪ್ಲೀಸ್ ಅದಕ್ಕೆ ನೀವು ಬನ್ನಿ. ಬರ್ತೀನಿ. ಚಿಕ್ಕಪ್ಪ, ಕಾನ್ಫಿಡೆಂಟ್ ಆಗಿರಿ, ನೀವೇ ವಿನ್ನರು. ಥ್ಯಾಂಕ್ ಯು. ನಮಸ್ಕಾರ ಅಭಿ ಅವ್ರೆ. ನಮಸ್ಕಾರ ಸರ್. ಅಭಿ, ಒಂದು ಕಾಲ್ ಇದೆ, ಮಾತಾಡ್ಕೊಂಡು. ಶೂರಣ್ಣ. ಹಲೋ. ಏನ್ ಆದಿತ್ಯ ಅವರೇ, ನೀವು ಸ್ಪರ್ಧೆಗೆ ಬಂದಿದ್ದೀರಾ? ನೀವು ಸ್ಪರ್ಧೆಯಲ್ಲಿದ್ರೆ ಇನ್ನು ಸ್ಪಾನ್ಸರ್ಸ್ ನಮ್ಮ ಕಡೆ ಏನು ನೋಡ್ತಾರೆ? ಪೂರ್ತಿ ಈವೆಂಟ್ ಇಂಡಸ್ಟ್ರಿನ ನೀವೇ ಆಳ್ತಿದ್ದೀರಾ ಆದಿತ್ಯ ಅವರೇ. ಏ ಅಭಿ, ನನ್ನ ಬಗ್ಗೆ ಏನು ಅನ್ಕೊಂಡಿದ್ದಾರೆ ಅಂತ ಕೇಳಿದ್ಯಲ್ಲ, ದಟ್ ಈಸ್ ಆದಿತ್ಯ. ಹೌದು, ವೀಲ್ ಚೇರ್ನಲ್ಲಿರೋ ನಿನ್ನ ತಮ್ಮನ ಯಾಕೆ ಕರ್ಕೊಂಡು ಬಂದಿದ್ಯಾ? ಓಹೋ, ಸೆಂಟಿಮೆಂಟಲ್ಲಿ ಸ್ಪಾನ್ಸರ್ಸ್ನ ಬೆಳೆಸ್ಕೋಬೇಕು ಅಂತಿದ್ಯಾ? ಇಲ್ಲಿ ಟ್ಯಾಲೆಂಟೇ ಇಂಪಾರ್ಟೆಂಟ್ ಅಭಿ, ಸೆಂಟಿಮೆಂಟ್ ವರ್ಕೌಟೇ ಆಗಲ್ಲ. ನಮ್ಮ ಅಖಿಲ್ ಬಂದಿರೋದು ಅವನ ಟ್ಯಾಲೆಂಟ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಓ ಹೌದಾ? ಸಾರಿ, ಅವನಿಗೆ ಕಾಲಿಲ್ಲ, ಕೈ ಇದೆ ಅಂತ ಮರ್ತೇ ಹೋಗಿದ್ದೆ. ಕೈಯಿಂದಾನೇ ಡಿಸೈನ್ ಮಾಡಿದ್ದಾನೆ ಅಲ್ವಾ? 2 ಸಲ ನನ್ನ ಕೈಯಿಂದ ಹೊಡೆತ ತಿಂದಿದ್ಯಾ? ಇನ್ನೂ ಬುದ್ಧಿ ಬಂದಿಲ್ವಾ ನಿನಗೆ? ಇಲ್ಲೂ ಕೂಡ ಹೊಡೆಸ್ಕೋಬೇಕು ಅಂತ ಅಂದ್ಕೊಂಡಿದ್ಯಾ? ಆಫೀಸಲ್ಲಿ ನಿನ್ನ ಸ್ಟಾಫ್ ಮುಂದೆನೇ ಮರ್ಯಾದೆ ಹೋಗಿದೆ, ಇಲ್ಲೂ ಹೊಡೆದ್ರೆ ಎಲ್ಲರೂ ಮುಂದೆನೂ ಮರ್ಯಾದೆ ಹೋಗುತ್ತೆ. ನಾನು ಸದ್ಯದಲ್ಲೇ ನಿನ್ನ ಮೇಲೆ ರಿವೆಂಜ್ ತೀರಿಸ್ಕೋತೀನಿ ಅಭಿ. ನೀನು ನಿನ್ನ ತಮ್ಮನಿಂದ ಡಿಸೈನ್ ಮಾಡಿಸಿದ್ಯಾ, ನಾನು ನಿನ್ನ ಮನೆ ವ್ಯಕ್ತಿಯಿಂದ, ಐ ಮೀನ್ ನಿಮ್ಮ ಅಖಿಲ್ ಹೆಂಡ್ತಿ ನಿನ್ನ ನಾದ್ನಿಯಿಂದ ಮಾಡಿಸಿದ್ದೀನಿ. ಅವಳು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾಳೆ. ಖಂಡಿತವಾಗ್ಲೂ ಸ್ಪಾನ್ಸರ್ಸ್ ನಮಗೆ ಸಿಗೋದು. ಆ ಮಾತನ್ನ ಸ್ಪಾನ್ಸರ್ಸ್ ಹೇಳಬೇಕು, ನೀವಲ್ಲ. ಸ್ವಲ್ಪ ಹೊತ್ತಲ್ಲಿ ನಾನು ಹೇಳೋದೇ ನಿಜ ಆಗತ್ತೆ. ಹೇಳಿ ಸರ್. ಆದಿತ್ಯ ಇವೆಂಟ್ಸ್ ಅವ್ರನ್ನ ಕರಿ. ಆಯ್ತು ಸರ್. ಆದಿತ್ಯ ಇವೆಂಟ್ಸ್. ಎಸ್, ಕಮಿಂಗ್. ಓಕೆ ಸರ್. ಹೋಗಿ ಬರ್ತೀನಿ ಮಿಸ್ಟರ್ ಅಭಿ. ಕಮ್ ಹಾರಿಕಾ. ಅವನ ಮಾತಿಗೆ ನೀನು ಅಪ್ಸೆಟ್ ಆಗ್ಬೇಡ ಅಖಿಲ್, ನಮಗೆ ಸ್ಪಾನ್ಸರ್ ಸಿಗುತ್ತೆ. ನೀನು ಡಿಸ್ಟರ್ಬ್ ಆಗದೆ ರಿಲ್ಯಾಕ್ಸ್ ಆಗಿರೋ, ಓಕೆ? ಆದಿತ್ಯ ಸರ್, ಇವ್ರ ಹೆಸರು ಹಾರಿಕಾ, ನನ್ನ ಪಾರ್ಟ್. ಹಲೋ ಸರ್. ಅವರೇ ಡಿಸೈನ್ ಮಾಡಿರೋದು. ಎಸ್ ಸರ್. ಹಾರಿಕಾ, ಎಕ್ಸ್ಪ್ಲೇನ್ ಮಾಡು. ಓಕೆ.
ಥ್ಯಾಂಕ್ ಯು ಸರ್. ಮತ್ತೆ ನಿಮ್ಮ ಸ್ಪಾನ್ಸರ್ಶಿಪ್ನ ನಮಗೆ ಕೊಡ್ತೀರಾ ಅಲ್ವಾ? ಇನ್ನೂ ತುಂಬ ಜನ ಇದ್ದಾರಲ್ಲ, ಅವ್ರು ಮಾಡಿರೋ ಡಿಸೈನ್ಗಳೆಲ್ಲ ನೋಡಿದ್ಮೇಲೆ ಡಿಸೈಡ್ ಮಾಡ್ತೀವಿ. ಅಲ್ಲಿವರೆಗೂ ನೀವು ಹೊರಗಡೆ ವೆಯ್ಟ್ ಮಾಡಿ. ಓಕೆ ಸರ್. Thanks, ಹಾರಿಕಾ, sir. ಲೆಟ್ಸ್ ಗೋ. ಒಳಗಡೆ ಏನಾಯ್ತು ಗೊತ್ತಾ? ನಮ್ಮ ಡಿಸೈನ್ಸ್ಗೆ ಸ್ಪಾನ್ಸರ್ಸ್ ಥ್ರಿಲ್ ಆದರು. ಆಲ್ಮೋಸ್ಟ್ ನಮಗೆ ಕನ್ಫರ್ಮ್ ಆಗಿದೆ. ನಿಮ್ಮನ್ನ ಜಸ್ಟ್ ಫಾರ್ಮಾಲಿಟಿಗೋಸ್ಕರ ಒಳಗೆ ಕರೀತಾರೆ ಅಷ್ಟೇ. ಫಸ್ಟ್ ಟೈಮ್ ಸೋಲೋಕ್ಕೆ ಹೋಗ್ತಾ ಇದೆಯಾ ಮಿಸ್ಟರ್ ಅಭಿ? ಹಾರಿಕಾ, ಈವ್ನಿಂಗ್ ನಮ್ಮ ಆಫೀಸಲ್ಲಿ ಪಾರ್ಟಿ ಇದೆ. ನಮ್ಮೆಲ್ಲ ಸ್ಟಾಫ್ಗೂ ಕಾಲ್ ಮಾಡಿ ಹೇಳಿಬಿಡು. ಓಕೆ. ನೈಟ್ ಪಾರ್ಟಿಗೆ ನೀವು ಕೂಡ ಬರ್ಬೋದು ಅಭಿ. ದುಃಖದಿಂದ ಒಂದೆರಡು ಪೆಗ್ ಹಾಕ್ಬೋದು. ಇನ್ನು ನೋಡೋಣ ಸರ್. ಓಕೆ, ಹೇಳಿ ಸರ್. ಸಂಸ್ಕೃತಿ ಇವೆಂಟ್ಸ್ ಅವ್ರನ್ನ ಕರಿ. ಓಕೆ ಸರ್, ಆಯಿತು. ಹಾಂ, ಸಂಸ್ಕೃತಿ ಇವೆಂಟ್ಸ್. ಎಸ್, ಹೋಗಿ. ನಿಮ್ಮನ್ನೇ ಕರಿತಿರೋದು. ನೀವು ಒಳಗೆ ಹೋಗಿ ಬರೋದು ಎಲ್ಲ ಟೈಮ್ ವೇಸ್ಟ್. ನಡಿ ಅಖಿಲ್. ನಮಸ್ಕಾರ ಸರ್. ವೆಲ್ಕಮ್ ಅಭಿ ಅವರೇ. ನೀವು ಮಾರ್ಕೆಟಿಗೆ ಬಂದಿದ್ದು ನಿಜವಾಗ್ಲೂ ನಮಗೆ ತುಂಬ ಸಂತೋಷ ಆಗಿದೆ. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು ಸರ್. ಸರ್, ಅವನ ಅಖಿಲ್ ನನ್ನ ತಮ್ಮ. ಹಲೋ ಸರ್. ಅಖಿಲ್, ಡಿಸೈನ್ ಎಕ್ಸ್ಪ್ಲೇನ್ ಮಾಡು. ಓಕೆ ಅಭಿ ಅವರೇ, ನೀವು ಸ್ವಲ್ಪ ಹೊತ್ತು ಆಚೆ ವೆಯ್ಟ್ ಮಾಡಿ. ಸ್ವಲ್ಪ ಹೊತ್ತಲ್ಲಿ ರಿಸಲ್ಟ್ ನೋಡಿ ಹೇಳ್ತೀವಿ. ಸರ್, ಅದು ಪ್ಲೀಸ್ ಅಭಿ ಅವರೇ. ಓಕೆ ಸರ್. ಇಂಟರ್ವ್ಯೂ ಆಯ್ತಾ ಅಭಿ? ಏನಂದ್ರು ಅವರು? ವೆಯ್ಟ್ ಮಾಡಿ ಅಂದ್ರ? ಟೈಮ್ ವೇಸ್ಟ್ ಅಭಿ. ಈಗಲೇ ಹೊರಟು ಹೋಗೋದು ಒಳ್ಳೇದು. ಪಾರ್ಟಿ ಬಗ್ಗೆ ಎಲ್ರಿಗೂ ಇನ್ಫಾರ್ಮ್ ಮಾಡಿದೆ ಆದಿತ್ಯ. ಗುಡ್ ಹಾರಿಕಾ. ನಾನು ಕೂಡ ನಿಮ್ಮ ಭಾವನ್ನ, ಅಕ್ಕನ್ನ, ನಿಮ್ಮ ಹಸ್ಬೆಂಡ್ನ ಪಾರ್ಟಿಗೆ ಇನ್ವೈಟ್ ಮಾಡಿದ್ದೀನಿ. ನಾವು ಗೆದ್ದಿರೋ ಖುಷಿಗೆ ಪಾರ್ಟಿ ಮಾಡ್ತೀವಿ, ಇವರು ಸೋತಿರೋ ದುಃಖಕ್ಕೆ ಕುಡಿತಾರೆ. ನನಗೆ ಅಡ್ವಾನ್ಸ್ ಕಂಗ್ರಾಟ್ಸ್ ಹೇಳಲ್ವಾ ಅಭಿ? ಓಹೋ, ರಿಸಲ್ಟ್ ಬರೋ ತನಕ ವೆಯ್ಟ್ ಮಾಡೋಣ ಅಂತನಾ? ಸರಿ, ವೆಯ್ಟ್ ಮಾಡೋಣ. ಇವತ್ತು ಬಾಂಬ್ ಬಗ್ಗೆ ಫೋನ್ ಮಾಡ್ತೀನಿ ಅಂದಿದ್ನಲ್ಲ, ಯಾಕಿನ್ನೂ ಮಾಡಿಲ್ಲ?
ಏನೋ ಏನಾಯ್ತು? ಬಾಂಬ್ ರೆಡಿ ಆಯ್ತೇನೋ? ಆರ್ಡರ್ ಕೊಟ್ಟಿದ್ದೀನಣ್ಣ, 2 ದಿನದಲ್ಲಿ ರೆಡಿ ಆಗುತ್ತೆ. ಇನ್ನೂ 2 ದಿನ ವೆಯ್ಟ್ ಮಾಡಬೇಕಾ? ಬೇರೆ ದಾರಿ ಇಲ್ಲ ಅಣ್ಣ. ಬಾಂಬ್ ರೆಡಿ ಆದ ತಕ್ಷಣ ನಿಮಗೆ ತಂದು ಕೊಡ್ತೀನಿ. ಸರಿ, ಆದಷ್ಟು ಬೇಗ ಬಾಂಬ್ನ ತಗೊಂಡ್ ಬಾ. ಸರಿ ಅಣ್ಣ. ರಾಜು, ಫೋನಲ್ಲಿ ಮಾತಾಡಿದ್ನ ಕೇಳಿಸ್ಕೊಂಬಿಟ್ಲ ಹೆಂಗಪ್ಪ? ಏನ್ ಮಾಡ್ತಿದ್ಯಾ ರಾಜು? ಮೇಮ್ ಸಾಬ್, ಅದು ಇವಳಿಗೆ ನಿಜ ಗೊತ್ತಾಗಿದೆ ಅನ್ಸುತ್ತೆ. ಯಾರು ನೋಡ್ದಿರೋ ಹಾಗೆ ಇವಳನ್ನು ಸಾಯಿಸ್ಬಿಡ್ತೀನಿ.